ಮದುವೆ ಮಂಟಪದಲ್ಲಿ ನಿನ್ನ ಕೊರಳಿಗೆ ನಿನ್ನವನ ಬೆಳಕಲ್ಲಿ ಕಣ್ಣು ಮುಂದೆ ಇರುವುದೆಲ್ಲ ಕಾಣ್ತದೆ, ಆದರೆ ಇದು ಬೆಳಕಲ್ಲ, ದರ್ಶನ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು GBD ಎಡಿಟರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಫ್ರೆಂಡ್ಸ್, ಡೆಮೋದಲ್ಲೇ ನೋಡಿದ್ರಲ್ಲ, ಆ ಥರ ವಿಡಿಯೋ ಎಡಿಟಿಂಗ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರುವಂಥ ಆ್ಯಪ್ ಅಂತಂದರೆ ಕೈನ್ ಮಾಸ್ಟರ್ ಆ್ಯಪ್ ಬೇಕಾಗುತ್ತೆ. ಕೈನ್ ಮಾಸ್ಟರ್ ಆ್ಯಪು ವಿತೌಟ್ ವಾಟರ್ ಮಾರ್ಕ್ ಕೈನ್ ಮಾಸ್ಟರ್ ಆ್ಯಪು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಹೋಗ್ಬಿಟ್ಟು ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡು ಓಪನ್ ಮಾಡ್ಕೊಂಡು ಕೈನ್ ಮಾಸ್ಟರ್ ಓಪನ್ ಮಾಡ್ಕೊಂಡು ಕ್ರಿಯೇಟರ್ನ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ರಿಯೇಟರ್ನ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು 4x5 ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಕ್ರಿಯೇಟರ್ನ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನಿಮಗೆ ಬೇಕಾಗಿರುವಂಥ ಫೋಟೋಗಳನ್ನ ಚೂಸ್ ಮಾಡ್ಕೊಳ್ಳಿ. ಒಂದು 4-5 ಫೋಟೋನ ನೋಡಿ, ಈ ಥರ ಫೋಟೋಗಳೆಲ್ಲ ಚೂಸ್ ಮಾಡ್ಕೊಳ್ಳಿ ಕರೆಕ್ಟಾಗಿ. ಇಲ್ಲಿ ಪ್ಯಾನ್ ಜೂಮ್ ಇದೆ ನೋಡಿ, ಇದ್ರ ಮ್ಯಾಗೆ ಕ್ಲಿಕ್ ಮಾಡ್ಕೊಂಡು ನೋಡಿ, ಜೂಮ್ ಮಾಡಿ ಒಂಚೂರು ಇಷ್ಟು ಇಟ್ಕೊಳ್ಳಿ. ಇದು ಕೆಳಗಡೆ ಕ್ಲಿಕ್ ಮಾಡಿ ಇನ್ನೊಂದು ಚೂರು ಜೂಮ್ ಮಾಡ್ಕೊಳ್ಳಿ. ಜೂಮ್ ಮಾಡ್ಕೊಂಡು ಈ ಕಡೆ ಒಂಚೂರು ಮೂವ್ ಆಗಂಗೆ ಮಾಡ್ಕೊಳ್ಳಿ. ಹಂಗೆ ಮಾಡ್ಕೊಂಡು ಇದು ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೋಡಿ, ಪ್ಯಾನ್ ಜೂಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತು ಇದನ್ನು ಮೇಲ್ಗಡೆ ಕರೆಕ್ಟಾಗಿ ಫೋಟೋ ಅಡ್ಜಸ್ಟ್ ಮಾಡ್ಕೊಂಡು ಈ ಥರ ಇಟ್ಕೊಂಡು ಇದು ಕೆಳಗಡೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತು ಇದನ್ನು ಫೋಟೋ ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಫೋಟೋನ ಮೂವ್ ಆಗುತ್ತೆ ನೋಡಿ, ಈ ಥರ ಫೋಟೋ ಇವಾಗ ಮೂವ್ ಆಯಿತು. ಇದನ್ನು ಈ ವಿಡಿಯೋನ ಕ್ಲಿಕ್ ಮಾಡಿಬಿಟ್ಟು ಸೇವನ್ನ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿಕೊಡಿ ನೋಡಿ. ಈ ಥರ ಅಡ್ವರ್ಟೈಸ್ ಬಂದ್ರೂ ಸೇವ್ ಮಾಡ್ಕೊಳ್ಳಿ ವಿಡಿಯೋನ. ಓಕೆ, ಸೇವ್ ಆಗ್ತಾಯಿದೆ ನೋಡಿ. ವಿಡಿಯೋ ಒಂಚೂರು ಲಾಂಗ್ ಇದ್ರೂ ಎಡಿಟಿಂಗು ಫ್ರೀಯಾಗಿ ಹೇಳ್ಕೊಡ್ತಾ ಇದ್ದೀನಿ ನೋಡಿ. ವೆಡ್ಡಿಂಗ್ ವಿಡಿಯೋ ಎಡಿಟಿಂಗು, ಬೇರೆಯವರು ಮದುವೆ ಇದ್ದರೆ, ನಿಮ್ಮ ಮದುವೆ ಇದ್ದರೆ ಯಾವುದಾದ್ರೂ ಮಾಡ್ಕೋಬೋದು ವಿಡಿಯೋ ಎಡಿಟಿಂಗ್ ಫ್ರೀಯಾಗಿ. ಮತ್ತು ರಿಟರ್ನ್ ಬನ್ನಿ, ಕ್ರಿಯೇಟರ್ನ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಾನೊಂದು ಪ್ರಾಜೆಕ್ಟ್ ಲಿಂಕ್ ಕೊಟ್ಟಿರ್ತೀನಿ, ಆ ಪ್ರಾಜೆಕ್ಟ್ ಲಿಂಕ್ನ ಓಪನ್ ಮಾಡ್ಕೊಳ್ಳಿ ನೋಡಿ. ಕ್ರಿಯೇಟರ್ನ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನೋಡಿ ಇಂಪುಟ್ ಅಂತಿದೆ ನೋಡಿ, ಇಂಪುಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಾನು ಕೊಟ್ಟಿರುವಂಥ ವೆಡ್ಡಿಂಗ್ ವಿಡಿಯೋನ ಇಂಪುಟ್ ಮಾಡ್ಕೊಳ್ಳಿ. ಇಂಪುಟ್ ಮಾಡ್ಕೊಂಡು ನಾನಿವಾಗ ಆಲ್ರೆಡಿ ಇಂಪುಟ್ಟು ಮಾಡಿ ಇಕ್ಕಿದ್ದೀನಿ ಒಂದು ವಿಡಿಯೋನ ನೋಡಿ. ವಿಡಿಯೋನ ಇಂಪುಟ್ ಮಾಡಿ ಇಟ್ಟಿದ್ದೀನಿ, ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಇದೆ ನೋಡಿ ಎಲ್ಲನೂ ಇಲ್ಲಿದೆ ನೋಡಿ. ವಿಡಿಯೋ ಇರೋದನ್ನು ಎಲ್ಲ ನಾನು ಟೂಲ್ಸ್ಗಳೆಲ್ಲ ಆ್ಯಡ್ ಮಾಡಿರ್ತೀನಿ, ಹೋಗಿಬಿಟ್ಟು ನೋಡ್ಕೋಬೇಕು ಚೆನ್ನಾಗಿ. ಕರೆಕ್ಟಾಗಿ ನೇಮ್ಗಳನ್ನ ಚೇಂಜ್ ಮಾಡ್ಬೇಕು ಅಷ್ಟೇ ಇದರಲ್ಲಿ, ಮತ್ತು ಯಾವುದು ಡಿಫ್ರೆಂಟ್ ಏನು ಬರೋಲ್ಲ. ಒಂದು ನಿಮ್ಮ ಫೋಟೋ ವಿಡಿಯೋ ನಾನು ಮೊದಲಲ್ಲಿ ಹೇಳ್ಕೊಟ್ನಲ್ಲ, ಆ ಥರ ವಿಡಿಯೋ ಎಡಿಟಿಂಗ್ ಮಾಡಿಕೊಂಡು ಇಲ್ಲಿದೆ ನೋಡಿ. ವಿಡಿಯೋ ನೋಡ್ಕೊಂಡು ಕರೆಕ್ಟಾಗಿ ವಿಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಂಡು ರೀಪ್ಲೇಸ್ ಮೇಲೆ ಕ್ಲಿಕ್ ಮಾಡಿದರೆ ವಿಡಿಯೋ ರೀಪ್ಲೇಸ್ ಮಾಡ್ಕೊಳ್ಳಿ. ನಿಮಗೆ ನೀವು ಸೇವ್ ಮಾಡಿ ಇಟ್ಕೊಂಡಿರ್ತೀರಲ್ಲ ಆ ವಿಡಿಯೋನ ಕ್ಲಿಕ್ ಮಾಡಿಬಿಡಿ, ಅಲ್ಲಿ ಕರೆಕ್ಟಾಗಿ ಸೆಟ್ ಆಗುತ್ತೆ. ಸೆಟ್ ಆದ ತಕ್ಷಣ ಇಲ್ಲಿ ಬನ್ನಿ ಕೆಳಗಡೆಗೆ. ಇಲ್ಲೆಲ್ಲ ಯಾವುದಕ್ಕೂ ನೀವೇನು ಟಚ್ ಮಾಡೋಕ್ಕೆ ಹೋಗಬೇಡಿ, ಕೆಳಗಡೆ ಬನ್ನಿ ಫುಲ್ಲಾಗಿ. ಇಲ್ಲಿದೆ ನೋಡಿ AI ಅಂತ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಡಿಟರ್ನ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಕನ್ನಡ ಫಾಂಟ್ನ ನೀವು ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ. ಕೈನ್ ಮಾಸ್ಟ್ರಲ್ಲಿ ಕನ್ನಡ ಫಾಂಟ್ನ ಆ್ಯಡ್ ಮಾಡ್ಕೊಳ್ಳಿ ನೋಡಿ. ಅರವಿಂದ ಶಂಕ ಅಂತ ಗೂಗಲಲ್ಲಿ ಹೊಡೆಯಿರಿ. ಅರವಿಂದ ಶಂಕ ಗೂಗಲಲ್ಲಿ ಹೊಡೆದ್ಬಿಟ್ಟು ಕ್ಲಿಕ್ ಮಾಡ್ಕೊಳ್ಳಿ ಫಸ್ಟ್ ಬಂದ ವೆಬ್ಸೈಟಿನ ಮೇಲೆ. ಇಂಟರ್ನೆಟ್ ಆನ್ ಇಲ್ಲ, ಸಾರಿ ನೋಡಿ. ಈ ಥರ ಬರುತ್ತೆ. ಈ ಥರ ಬಂದಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮಗೆ ಯಾವ ಯಾರ್ದು ಮದುವೆ ಇರುತ್ತೆ ಅವ್ರದ್ದು ಸರ್ನೇಮು ಅಥವಾ ಅಡ್ರೆಸ್ಸರು ಇರುತ್ತಲ್ಲ, ಆ ಥರ ಇಟ್ಕೊಳ್ಳಿ, ಬರ್ಕೊಳ್ಳಿ. ಇಲ್ಲಿ ಕನ್ನಡದಲ್ಲಿ ಬರ್ಕೊಳ್ಳಿ ಮೊದಲು ನೋಡಿ. ನಾನು ಬರ್ತಾ ಇದ್ದೀನಿ ನೋಡಿ. ಈ ಥರ ಇವಾಗ ನಮ್ಮ ದೊಡ್ಡ ಮನೆ ಪರಿವಾರ ನೋಡಿ, ಈ ಥರ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಯೂನಿಕ್ ಕೋಡ್ ಟು ASCII ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿದೆ ನೋಡಿ. ಇವಾಗ
ಈ ಥರ ಕೋಡ್ ಬರುತ್ತೆ. ಈ ಕೋಡ್ನ ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಡು ರಿಟರ್ನು ಕೈನ್ ಮಾಸ್ಟರ್ ಬನ್ನಿ. ಕೈನ್ ಮಾಸ್ಟರ್ಗೆ ಬಂದು ನೋಡಿ ಈ ಥರ ಇರುತ್ತೆ ನೋಡಿ. ಈ ಅಡ್ಡ ಹೆಸರನ್ನ ಪರಿವಾರ ಅಂತ ಇರುತ್ತೆ ನೋಡಿ. ಇದನ್ನು ಫುಲ್ಲಾಗಿ ರಿಮೂವ್ ಮಾಡ್ಕೊಳ್ಳಿ. ರಿಮೂವ್ ಮಾಡ್ಕೊಂಡು ಮತ್ತೆ ಪೇಸ್ಟ್ ಮಾಡಿ ಕರೆಕ್ಟಾಗಿ ನೋಡಿ. ಈ ಥರ ಪೇಸ್ಟ್ ಮಾಡಿದ್ರಿ ಅಂತಂದರೆ ಓಕೆ ಮಾಡ್ಕೊಳ್ಳಿ. ನೋಡ್ತಿರ್ಬೋದು ಅಲ್ಲಿ ಪಾಟೀಲ್ ಪರಿವಾರ ಅಂತಿತ್ತು, ಕರೆಕ್ಟಾಗಿ ದೊಡ್ಡ ಮನೆ ಪರಿವಾರ ಅಂತ ಅಡ್ಜಸ್ಟ್ ಆಗಿದೆ. ಅದರ ಕೆಳಗಡೆ ಬಂದ್ಬಿಟ್ಟು ನೋಡಿ, ಕೆಳಗಡೆ ಬನ್ನಿ. ಇಲ್ಲಿ ಮದುವೆ ಆಮಂತ್ರಣ ಅಂತ ಇದೆ, ಇದ್ರ ಮೇಲೆ ಏನು ಮುಟ್ಟಕ್ಕೆ ಹೋಗ್ಬೇಡಿ, ಕೆಳಗಡೆ ಬನ್ನಿ. ಇಲ್ಲಿ ವಿವಾಹ ಆಮಂತ್ರಣ ಅಂತಿದೆ, ಇದ್ರ ಮೇಲೆ ಮುಟ್ಟಕ್ಕೆ ಹೋಗ್ಬೇಡಿ, ಕೆಳಗಡೆ ಬನ್ನಿ. ರಾಜು ಜೊತೆ ರಾಣಿ ಅಂತಿದೆ, ಇಲ್ಲಿ ಯಾರ ಹೆಸರು ಇರುತ್ತೆ ಅವ್ರ ಹೆಸರನ್ನ ಇಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಮತ್ತು ಆ್ಯಡ್ ಮಾಡ್ಕೋಬೇಕಂದ್ರೆ ಇಲ್ಲಿ ಮತ್ತೆ ಅರವಿಂದ ಶಂಕರ್ ವೆಬ್ಸೈಟ್ನ ಕ್ಲಿಕ್ ಮಾಡ್ಕೊಂಡು ಓಕೆ ಇಲ್ಲಿ ಕೆಳಗಡೆ ಬನ್ನಿ. ನೋಡಿ ಅಲ್ಲಿ ರಾಜು ಅಂತಿತ್ತು, ನಾನಿವಾಗ ರಾಮು ಅಂತ ಮಾಡ್ತೀನಿ ನೋಡಿ. ಈ ಥರ ಎಂಟ್ರಿ ಮಾಡ್ಕೊಂಡು ಇಲ್ಲಿ ಯೂನಿಕೋಡ್ ಆ್ಯಡ್ ಮಾಡ್ಕೊಂಡು ಇದನ್ನು ಕೋಡ್ನ ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಡು ಈ ಥರ ಬಂದ್ಬಿಟ್ಟು ಇಲ್ಲಿ ರಾಜು ಅಂತ ಇರುತ್ತಲ್ಲ ಅದನ್ನು ರಿಮೂವ್ ಮಾಡ್ಕೊಳ್ಳಿ. ನೀವು ಕಾಪಿ ಮಾಡ್ಕೊಂಡನ್ನು ಪೇಸ್ಟ್ ಮಾಡ್ಕೊಳ್ಳಿ. ಪೇಸ್ಟ್ ಮಾಡ್ಕೊಂಡು ಓಕೆ ಮಾಡ್ಕೊಳ್ಳಿ. ನೋಡಿ ಕರೆಕ್ಟಾಗಿ ಅಲ್ಲಿ ರಾಮು ಅಂತ ಆ್ಯಡ್ ಆಯಿತು. ಅದ್ರ ಮ್ಯಾಗ ಕ್ಲಿಕ್ ಮಾಡ್ಕೊಳ್ಳಿ, ಕೆಳಗಡೆ ಕ್ಲಿಕ್ ಮಾಡ್ಕೊಳ್ಳಿ. ಅಲ್ಲಿ ಜೊತೆ ಅಂತ ಇರುತ್ತೆ, ಅದಕ್ಕೇನು ಮುಟ್ಟಕ್ಕೆ ಹೋಗ್ಬೇಡಿ, ಕೆಳಗಡೆ ಬನ್ನಿ. ಇಲ್ಲಿ ಹುಡುಗಿ ಹೆಸರು ಇರುತ್ತೆ, ಹುಡುಗಿ ಹೆಸರನ್ನ ರಿಮೂವ್ ಮಾಡಿ. ರಿಮೂವ್ ಮಾಡಿಬಿಟ್ಟು ಇಲ್ಲಿ ಮತ್ತೆ ಅರವಿಂದ ಶಂಕರ್ ಮ್ಯಾಗ ಕ್ಲಿಕ್ ಮಾಡ್ಕೊಳ್ಳಿ. ಅಲ್ಲಿ ರಾಮು ಅಂತಿದೆ ನೋಡಿ. ಈಗ ಯಾರ ಹೆಸರು ಇರುತ್ತೆ ಆ ಹೆಸರನ್ನ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ನಾನೊಂದು ಹೆಸರನ್ನ ಕ್ಲಿಕ್ ಮಾಡ್ತಾಯಿದ್ದೀನಿ ನೋಡಿ. ಈ ಥರ ಕನ್ನಡದಲ್ಲಿ ಟ್ಯಾಪ್ ಮಾಡ್ಕೊಂಡ್ರೆ ಅದನ್ನು ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಡು ಮತ್ತೆ ರಿಟರ್ನು ಅಲ್ಲಿಗೆ ಬನ್ನಿ. ಕೈನ್ ಮಾಸ್ಟರ್ ಬಂದು ಮತ್ತೆ ಪೇಸ್ಟ್ ಮಾಡಿ ನೋಡಿ. ಗೀತಾ ಅಂತ ಆ್ಯಡ್ ಆಯಿತು ನೋಡಿ. ಈ ಥರ ಆ್ಯಡ್ ಆಗುತ್ತೆ. ಮತ್ತೆ ಬನ್ನಿ, ಇಲ್ಲಿ ಕೆಳಗಡೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಅಡ್ರೆಸ್ ಇರುತ್ತೆ ನೋಡಿ, ಇಲ್ಲಿ ಅಡ್ರೆಸ್ಸನ್ನ ಚೇಂಜ್ ಮಾಡ್ಕೊಳ್ಳಿ. ಮತ್ತು ಎಡಿಟ್ ಮ್ಯಾಗ ಹೋಗಿ ರಿಮೂವ್ ಮಾಡ್ಕೊಳ್ಳಿ. ಎಲ್ಲನೂ ನೋಡ್ಬಿಟ್ಟು ಕರೆಕ್ಟಾಗಿ ನಿಮ್ಮ ಅಡ್ರೆಸ್ಸು ಮತ್ತು ವಿವಾಹ ಸ್ಥಳ ಮತ್ತು ವಿವಾಹ ಮುಹೂರ್ತ ಡೇಟನ್ನು ಚೇಂಜ್ ಮಾಡ್ಕೊಂಬಿಡಿ ಅಷ್ಟೇ. ಚೇಂಜ್ ಮಾಡ್ಕೊಂಡು ನೋಡಿ, ಇಲ್ಲಿ ಎಲ್ಲ ಟೂಲ್ಸ್ಗಳೆಲ್ಲ ಮೇಲ್ಗಡೆ ಕೊಟ್ಟಿರ್ತೀನಿ ನಾನು. ಇದಕ್ಕೆ ಯಾವುದಕ್ಕೂ ಮುಟ್ಟಕ್ಕೆ ಹೋಗಬೇಡಿ. ಇದು ಯಾವುದು ಎಲ್ಲನೂ ಆ್ಯಡ್ ಆಗಿರುತ್ತೆ. ಒಂದು ವೀಡಿಯೋ ಆ್ಯಡ್ ಮಾಡಬೇಕು, ನಿಮ್ಮ ಮನೆ ಅಡ್ಡ ಹೆಸರು ಮತ್ತು ಹುಡುಗಿ ಹೆಸರು ಹುಡುಗನ ಹೆಸರು ಎಲ್ಲ ಆ್ಯಡ್ ಮಾಡ್ಕೊಂಬಿಟ್ಟು ಕರೆಕ್ಟಾಗಿ ಹೋಗ್ಬಿಟ್ಟು ಸೇವ್ನ ಆಪ್ಷನ್ಸ್ ಮ್ಯಾಗ ಹೋಗಿಬಿಟ್ರೆ ಆಲ್ಮೋಸ್ಟ್ ವೀಡಿಯೋ ಸೇವ್ ಆಗುತ್ತೆ ಫ್ರೆಂಡ್ಸ್. ಈ ಥರ ವೀಡಿಯೋಗಳು ನಾನು GBD ಎಡಿಟರ್ ಕನ್ನಡ ಯೂಟ್ಯೂಬ್ ಚಾನಲಲ್ಲಿ ಹಾಕಿರ್ತೀನಿ. ಹೋಗ್ಬಿಟ್ಟು ಡೌನ್ಲೋಡ್ ಮಾಡ್ಕೊಳ್ಳಿ, ವೀಡಿಯೋನ ನೋಡ್ಕೊಳ್ಳಿ. ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತು ನಾನು ಟೆಲಿಗ್ರಾಮ್ ಲಿಂಕನ್ನು ಕೊಟ್ಟಿರ್ತೀನಿ, ಹೋಗ್ಬಿಟ್ಟು ಟೆಲಿಗ್ರಾಮಲ್ಲಿ ಲಿಂಕನ್ನು ಕ್ಲಿಕ್ ಮಾಡ್ಕೊಂಡು ಜಾಯ್ನ್ ಆಗಿ ಟೆಲಿಗ್ರಾಮ್ಗೆ. ಮತ್ತು ಪೈಡ್ ವೀಡಿಯೋನು ಮಾಡಿಕೊಡ್ತಾ ನಾನು. ಮತ್ತು ಒಂದು ವೀಡಿಯೋ ವೆಡ್ಡಿಂಗ್ ವೀಡಿಯೋ ಆಗಲಿ ಎಂಗೇಜ್ಮೆಂಟ್ ವೀಡಿಯೋಗಳಾಗಲಿ ಮಾಡಿ ಹಾಕ್ತಾಯಿರ್ತೀನಿ. ಮತ್ತು ಈ ಥರ ವೀಡಿಯೋ ನಾವೇ ಎಡಿಟ್ ಮಾಡಿ ಕೊಡ್ಬೇಕಂದ್ರೂ ನಾವೇ ಮಾಡಿಕೊಡ್ತೀವಿ. ಅದಕ್ಕೆ ಒಂದು ವೀಡಿಯೋಕ್ಕೆ 50 ರೂಪೀಸಿಂದ 100 ರೂಪೀಸು ಚಾರ್ಜ್ ಇರುತ್ತೆ. ಆ ಚಾರ್ಜ್ ಕೊಟ್ಟರೆ ನಾವೇ ಮಾಡಿ ಹಾಕ್ತೀವಿ. ಇಲ್ಲಾಂದರೆ ಈ ಥರ ಫ್ರೀಯಾಗಿ ಹೇಳ್ಕೊಟ್ಟಿರ್ತೀನಿ, ಆ ಥರ ವೀಡಿಯೋನ ಎಡಿಟ್ ಮಾಡ್ಕೊಳ್ಳಿ ನೀವೇ. ಓಕೆ, ಈ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಓಕೆ ಫ್ರೆಂಡ್ಸ್, ಬಾಯ್.